ತೀರಿಸಿಕೊಳ್ಳಬೇಕಾದ್ರೆ ಹೇಗಾದರೂ ಮಾಡಿ ಬಸವಂತನು ನನ್ನೊಳಗೆ ಹಾಕಿಕೊಳ್ಳಲೇಬೇಕು. ಇಲ್ಲ, ಇಂದು ರಾತ್ರಿ ಆ ಶೋಭೆಯನ್ನು ಹೊತ್ತು ತರಿಸಿ ನನ್ನ ಆಸೆನ ತೀರಿಸಿಕೊಳ್ಳಬೇಕ. ಮುರುಗೇಶಿ, ಲೇ ಮುರುಗೇಶಿ, ಏನ್ ಮಾಡಾಕ್ ಹತ್ತಿಯೋ ಬೇವರ್ಸಿ? ಪುಣ್ಯಾತ್ಮನ ಬೇವರ್ಸಿ ಅಲ್ವೋ ಯಪ್ಪ ಮುರುಗೇಶಿ ಅನ್ನ. ಏ ತಲೆ, ನೀ ಮುರುಗೇಶಿನಾಗೋ ಇಲ್ಲ ಪರದೇಶಿನಾಗೋ, ಜಮಾ ಖರ್ಚು ಬಗ್ಗೆ ಹೇಳಿದೆ ತನರಿಗೆ. ತಿಂಡಿ ಮಗಪ್ಪ ನೀನು. ಈ ಮಗನ ಎತ್ತಿ ಆಡಿಸಿ ನಾನೇ ಬೆಳೆಸಿದವನು. ಏನು ಲೇ ಜಾನಿ, ನನಗ ಬುದ್ಧಿ ಕೂರಿ ಲೇ ಮುರುಗೇಶಿ ಅಂದ ಬೇಡ್ರಿ, ಪಾನ ಬಾಳ್ಸೇ ಬಿಡ್ತಾನ. ಏನು ಅವ್ನು ಲೆಕ್ಕಪತ್ರ ಹೇಳ್ಬೇಕಲ್ಲ ಹೇಳ್ರಿ. ಧನ್ಯರ ಏನೇನಾಗೈತಂದ್ರ ನಮ್ದು ಕಡ್ಲಿ ಜೋಳ ಮಾರಿ ಅದ್ರದ್ದು ಜಮಾ ಖರ್ಚು ತೆಗೆದು ಎಲ್ಲ ತೆಗೆದು ಒಂದ್ ಯಾವ್ದು, ಮತ್ತ ಗೋಧಿ ಸುರ್ಪಾನ ಅದ್ರೊಂದು ಯಾವ್ದು, ಅಗಾಡಿ ಬೀರಿದ ಮಿಲ್ಲ ಐತ್ಲ ಅದ್ರಿಂದ ಒಂದು 15 ಲಕ್ಷ. ಹಂಗ ಮತ್ತೆ ಕ್ಲಬ್ ಡ್ಯಾನ್ಸ್ ಅಲ್ಲಿ ಒಟ್ಟು ಉಳ್ದಿದ್ದ ಅಲ್ಲಿ ಒಂದು 5 ಲಕ್ಷ. ಒಟ್ಟೆಲ್ಲ ಸುಡ್ಗಾಡ್ ಸುಂಟಿ ಬೇರೆ ಎಲ್ಲ ಮಿಕ್ಸ್ ಮಾಡಿ 41 ಲಕ್ಷ ಆಗೈತಿ. ಶಾಬಾಷ್ ಮುರುಗೇಶಿ, ಶಾಬಾಷ್. ಕಟ್ಟಿ ತಲಿ ಅಂದ್ರೆ ನಿನ್ನ ತಶೆಟ್ಟಿ ತರೋಣ ಅಂದಾಗ ಮೆರೀತಾಂಡೆ ಈ ಅಗ್ನಿ ರಾಜ. ತಿಂಡಿ ಮಗ ಅದನ್ನ ಧರ್ಮರಾಜ್. ಸ್ವಲ್ಪ ದಿನದಲ್ಲಿ ನೀನಾಗುವೆ ಕರ್ಮರಾಜ. ಹಲೋ, ಅಗ್ನಿರಾಜ ಸ್ಪೀಕಿಂಗ್. ಏನು ಅರೇಂಜ್ ಮ್ಯಾನೇಜರ್ ನನ್ನ ಕಂಟ್ರಿ ಸರಾಯ್ನ ಲೂಟಿ ಮಾಡಿದಾನ ಜಾಣಿ. ಮುಂದಿನ ಕೋಣಿ ಯಾರಿದ್ರಿ? ಕೋಣಿ ಆ ಅರೇಂಜ್ ಮ್ಯಾನೇಜರ್ ತನ್ನ ಜಾಗವನ್ನು ಕರೆದುಕೊಂಡು ನನ್ನ ಕಂಟ್ರಿ ಸರಾಯ್ನ ಲೂಟಿ ಮಾಡಿದಾನಂತೆ. ಆ ಮಗ ಎಲ್ಲೇ ಇದ್ರು ಹುಡುಕಿ ತಂದು ಅವ್ರನ್ನೆಲ್ಲ ಕತ್ತರಿಸಾಕು, ಅದೇ ಬೆಂಕಿಯಲ್ಲಿ ಸುಟ್ಟು ಬಿಡು. ಆಯ್ತು ತನಿ. ಸಮುದ್ರದ ತೀರದಂತೆ ರಭಸದ ರೋಷದಿಂದ ಒಯ್ದಾಡುವ ಈ ಜಾಣಿಯ ಕ್ರೋಧಾಗ್ನಿಗೆ ಅವರಿಂದು ಸುಟ್ಟು ಬೂದಿ ಆಗಲೇಬೇಕು. ನಿತ್ಯ ಗರಡಿ ಮನೆಯಲ್ಲಿ ಕುಟ್ಟಿಸಿ ಕಟ್ಟಿದ ದೇಹ ಎಂದು ನನಗೆ 1000 ಆನೆಗಳು ಬಂದು ಮಟ್ಟ ಹಾಕಿದರು. ಆ ಮ್ಯಾನೇಜರ್ ಚಟ್ಟ ಕಟ್ಟು ಸೊತರಗ ಬಿಡೋರಿ. ಹೋಗಿ ಬರ್ತೀನಿ. ಆ ಮ್ಯಾನೇಜರ್ ದೇಹ ಯಮಪುರದ ಸದನಕ್ಕೆ. ನಮಸ್ಕಾರ ಧನಿಕರಿಗೆ. ಓಹೋ, ನಮಸ್ಕಾರ ಬಾಬಸನ. ಏನು ಸಮಾಚಾರ? ಏನಿಲ್ಲ ಧನಿಕರೇ, ತಮ್ಮ ಕಡೆಯಿಂದ ನನಗೊಂದು ಸಹಾಯವಾಗಬೇಕಾಗಿದೆ. 1000 ಹಳ್ಳಿಯ ಸಹಾಯಕ ನಿನ್ನ ತಮ್ಮನಿರುವಾಗ ನನ್ನಿಂದ ಸಹಾಯವೇ? ಚೇಚೆ, ವಿಚಿತ್ರವಲ್ಲ? ವಿಚಿತ್ರವಲ್ಲದನಿ, ಅವನು ಬರೀ ಸೇವಕ ಮಾತ್ರ. ಯಾವುದೇ ತರಹದ ವ್ಯವಹಾರ ಅವನಿಗೊಂದು ನಾನಿಟ್ಟಿಲ್ಲ. ಹಾಗಿದ್ದರೆ ನಿನ್ನ ತಮ್ಮನಿಗೆ ಅಷ್ಟೊಂದು ಸೊಕ್ಕು ಏಕೆ? ಅಂತ ಸೊಕ್ಕಿನ ಕೆಲಸ ಏನ್ ಮಾಡಂತನಿ? ನನ್ನ ಹಾಗೂ ಧರ್ಮರಾಯನ ನಡುವೆ ಅನೇಕ ವರ್ಷಗಳಿಂದ ವೈರತ್ವ ಇದೆ. ನಿನ್ನ ತಮ್ಮ ಭಾಗಿಯಾಗಿ ನನ್ನ ಎದುರು ಹಾಕಿಕೊಂಡಿದ್ದಾನೆ. ನಾನು ಅವತ್ತೇ ಅವನ ಕತೆ ಮುಗಿಸುತ್ತಿದ್ದೆ. ಆದರೆ ನಿನ್ನ ಮುಖವನ್ನು ನೋಡಿ ಹಾಗೆ ಸುಮ್ಮನೆ ಬಿಟ್ಟಿರುವೆ. ನೋಡು ಬಸಣ್ಣ,
ಸುಮ್ಮ ಈಗ ಸರಿಯಾಗಿ ತಿಳಿಸಿ ಹೇಳೋಂಗ ಇಲ್ಲಿ ಕರ್ ನಮ್ ದನಿಯಾರ ಸಿಟ್ಟು ಬರ್ತದ ಮತ್ತೆ ಕೇಳಂಗಿಲ್ಲ ಹೇಳ್ತಾನ ಈಗ ಹೇಳ್ತಾನ ಅಷ್ಟೇ ಏಕೆ ಸರ್ದಾರ ಮನೆಯ ಬಿಡಿಸಿ ನನ್ನ ಮನೆಯ ಸೇವೆಗೆಂದು ಕರೆ ತಂದರೆ ಅವನ ಹೆಸರಿಗೆ 10 ಎಕರೆ ಹೊಲ ಆಸ್ತಿನಿ ಅವನಿಗೂ ಮತ್ತು ನಿಮಗೂ ಒಂದು ಸಮಭಾಗದ ಆಸ್ತಿ ಆಗುತ್ತದೆ. ಇದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ರೆ ಪ್ರಯತ್ನ ಮಾಡ್ತೀನಿ ದಣ್ಯರ, ಪ್ರಯತ್ನ ಮಾಡ್ತೀನಿ. ಹಿಂಗನು ಅಂದಂಗ ಮುಂದಿನ ಕೆಲಸ ಏನೇನು? ಏನಿಲ್ಲ, ಮನೆಯ ಅಡಚಣೆಗೆ ಅಂತ 10,000 ರೂಪಾಯಿ ಬೇಕಾಗಿವೆ, ಅದಕ್ಕೆ ಕೊಡಲು ಅಂತ ಕೇಳಲು ಬಂದಿದ್ದೇನೆ. ಮುರುಗೇಶಿ ಅವರಿಗೆ ಹಣವನ್ನು ಕೊಟ್ಟು ಕಳಿಸುವ. ಕೊಡ್ತು ನನ್ನ ಗಂಟು ಹೋಗ್ಬೋದು, ನಮ್ಮ ಅಪ್ಪನ ಗಂಟು ಹೋಗ್ಬೋದು, ನಿಮ್ಮ ಮಂದಿ ಗಂಟು ಹೋಗ್ಬೋದು. ಯಪ್ಪ ಏನ್ ತಮ್ಸಪ್ಪ ಇದ್ರೇನ್ ಸಹಿ ಮಾಡ್ತೀರಿ? ತಮ್ಸಪ್ಪ ಗಿಮ್ಸಪ್ಪ ನಿಮ್ ಸಾವುಕಾರ ಅಂತ ಕೆಟ್ಕೋ, ನಮ್ದೇನಿದ್ರು ರೈತರು ಇದ್ರು ಹೆಬ್ಬಟ್ಟು ಅಂತ ನಮ್ ಜೀವನದಾಗ ಇಲ್ಲ. ಏನಿದ್ರು ನಮ್ ಬರೀದು ನಮ್ ಕೆಲಸ. ಭಾರಿ ಭಾರಿ ತಗೋ ಇಲ್ಲೊಂದು ಸಹಿ ಮಾಡು. ಇಲ್ಲಿ ನೋಡು ನಮ್ಮನ್ನ ಮದ್ದೆ ಐತೆ ಇದು ಯಾವಾಗ ರೊಕ್ಕದಾಗ ಅಟ್ಟ ಅಲ್ಲ ನಿನಗೆ ಹಿಂಗ್ ರೊಕ್ಕ ಬೇಕಂದ್ರ ಸಂಕಟದಾಗ ಸಹಾಯ ಹಾಕಿರ್ತೇವೆ ನಾವು. ನಮ್ಮಂತವ್ರು ಸ್ವಲ್ಪ ದೋಸ್ತಿ ಇಟ್ಕೋಬೇಕ ಏನ ತಿಳ್ಕೊ ಸ್ವಲ್ಪ. ಶೆಟ್ಟಿ ನಿಂದೇನಿದ್ರು ಗೌಡತ್ತೆ ಇಟ್ಕೋ, ನನ್ನ ತಕೊಂಡ್ರೆ ಡಾಕ್ ಬಂದ್ರ ನಾನು ನರಸಿಂಹನಂತ ಕೊಲ್ಲಿನ ತಂದು ಬಿಡ್ತಾನ. ಯಾತ್ರಿ ಆಯ್ತ್ರಪ್ಪ ದಣ್ಯರ, ನಾನಿನ್ನ ಬರ್ತೇನೆ. ಬರ್ಬೇಕು ಬರ್ಬೇಕು ಬಸವಂತ ಬರ್ಬೇಕು. ನಾನು ಕೊಟ್ಟಿರುವ 10,000 ರೂಪಾಯಿ ನಿನ್ನ ಮನೆ ಹಂಚಿಕಲ್ಲೇ ಮಗನ. ನಿನ್ನ ಅಂಶವನ್ನು ಸರ್ವನಾಶ ಮಾಡಲಿಕ್ಕೆ ಇದು ಒಂದು 10,000ದಿಂದಲೇ ಸಾಕು. ನಿನ್ನ ಮಗ ತಮ್ಮನನ್ನು ತಲೆ ಕೆಡಿಸಿ ನಿಮ್ಮ ಮೂವರನ್ನು ಮನೆಯಿಂದ ಹೊರದಬ್ಬಿಸಿ ಅರಗಿಣಿಯಾಗಿ ಹೊರ ಬಂದ ನಿನ್ನ ತಂಗಿ ಶೋಭೆಯನ್ನು ಶೀಲ ಕೆಡಿಸಿ ನಿನ್ನ ತಮ್ಮ ನನ್ನ ನರ್ಷ ನನ್ನ ಕಾಲ ಆಳನಾಗಿ ದುಡಿಸಿಕೊಳ್ಳುವುದೇ. ಮಗನ ನನ್ನ ಹೆಸರು ಅಗ್ನಿರಾಜನೇ ಅಲ್ಲ. ಯಪ್ಪ ಬಿಟ್ಬಿಡಿ ನೀನು ಎಟ್ಟು ಬೇಕಂದ್ರೆ ಅಟ್ಟ ಐತಿ ಬರೀ ಮಂದಿ ಬಂದು ಹೇಳ್ತೈತಿ. ಇಲ್ಲಿ ಕೂತ ನಮ್ಮ ಅಲ್ಲ ಒಳಗೆ ಹೋಗಿ ನಡ್ರಿ. ಹಿಂಗ್ರಿ ಅಪ್ಪಾರ ಕುನ್ಕುಲ್ ಹೇಳಿರತ್ತ ಕೊಳ್ಳ ಕುರ್ಸಾರೆ ಲೇ ಮುರ್ಗ್ಯಾ, ಓಯಪ್ಪ ಚಂದುಳ್ಳು ಚಲಿವಿಯನ್ನು ತರಿಸಿ ಅಂದದ ಚೇರಿನಲ್ಲಿ ಗಮ್ಮತ್ತು ಕೈ ಏರಿಸುವ ನಿನ್ನವಂತವನಿರುವಾಗ ಅಗ್ನಿರಾಜ ಮುಂದೊಂದು ಮೆರಿತಾನ. ಅಗ್ನಿರಾಜ ಮುರ್ಗ್ಯಾ ತರ್ಸ. ಕಾಳಜಿ ಬಿಡ್ರಿ ಅಣ್ಣ ಅಡ್ಡ ಬೇಕು ನನಗೆ ನನಗೇನು ಪುಕ್ಕಟ್ಟು ಜಾಸ್ತಿ ಬರಬೇಡಿ ಏಟು ಬಿಡಾಗ ಕನ್ಫ್ಯೂಸ್